ಬಸವಣ್ಣನವರು ನೂರಾರು ವರ್ಷಗಳ ಹಿಂದೆಯೇ ಹೇಳಿದ ಆ ಒಂದು ಮಾತು, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹೊತ್ತಿ ಉರಿದಡೆ ನಿಲ್ಲಲೂಬಾರದು ಅನ್ನೋ ವಚನ ಇವತ್ತು ಅಕ್ಷರಶಃ ಸತ್ಯವಾಗಿದೆ. ಮನುಷ್ಯ ಎಷ್ಟೇ ಬುದ್ಧಿವಂತನಾಗಲಿ, ಎಷ್ಟೇ ದೊಡ್ಡ ವಿಜ್ಞಾನಿಯಾಗಲಿ, ಪ್ರಕೃತಿಯ ಮುಂದೆ ನಾವೆಲ್ಲ ಬರೀ ಅಸಹಾಯಕರು. ಮನುಷ್ಯರು ಬಂದು ಗುಂಡು ಹೊಡೆದರೆ ಅಥವಾ ಬಾಂಬ್ ಹಾಕಿದ್ರೆ ಹೇಗೋ ಒಂದು ಕಡೆ ಹೋಗಿ ಅಡಗು ಕೂತು ಓಡಿ ಹೋಗಿ ನಮ್ಮ ಪ್ರಾಣ ಉಳಿಸ್ಕೊಳ್ಬಹುದು. ಆದರೆ ನಾವೇ ನಂಬಿರುವಂತಹ ಈ ಭೂಮಿ ನಮ್ಮನ್ನು ನುಂಗೋದಕ್ಕೆ ಬಾಯಿ ಬಿಟ್ಟರೆ, ನಮಗೆ ಆಶ್ರಯ ಕೊಟ್ಟಿರುವಂತಹ ಈ ನೆಲವೇ ರಕ್ಕಸನಂತೆ ನಡುಗಿದ್ರೆ ನಾವು ಎಲ್ಲಿಗೆ ಹೋಗೋದು? ತಪ್ಪಿಸ್ಕೊಳ್ಳೋದಾದರೂ ಹೇಗೆ? ದಶಕಗಳಿಂದ ಅಮೆರಿಕಾದಂತಹ ದೊಡ್ಡಣ್ಣನಿಗೆ ಎದುರಾಗಿ ನಿಂತು ಸಡ್ಡು ಹೊಡಿತಾ ಇದ್ದಂತಹ ವಿರೋಧಿ ದೇಶವಾಗಿದ್ದಂತಹ ವೆನೆಜುವೆಲಾ ಆ ದೇಶದ ಕಥೆ ಇದು. ಅಲ್ಲಿಯ ಅಧ್ಯಕ್ಷರನ್ನು ಅಪಹರಿಸಿದಂತಹ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ತಂತ್ರದಿಂದಾಗಿ ಈಗ ಅದೇ ವೆನೆಜುವೆಲಾ ಅಮೆರಿಕಾದ ಮಿತ್ರ ರಾಷ್ಟ್ರವಾಗಿ ಬದಲಾಗಿತ್ತು. ಭೂಮಿಯ ಒಡಲಲ್ಲಿ ಅಪಾರವಾದ ತೈಲ ನದಿಯನ್ನೇ ಅಂದರೆ ಕಪ್ಪು ಬಂಗಾರವನ್ನು ಹೊಂದಿರುವಂತಹ ಈ ಅತ್ಯಂತ ಶ್ರೀಮಂತ ದೇಶದಲ್ಲಿ ಈಗ ಎಂಥ ದೊಡ್ಡ ದುರಂತ ನಡೆದಿದೆ ಅಂದರೆ ಅದನ್ನು ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ. ಇದು ಬರೀ ಭೂಕಂಪ ಅಲ್ಲ, ಇಡೀ ಶತಮಾನವೇ ಕಂಡು ಕೇಳರಿಯದಂತಹ ಮಹಾ ದುರಂತ. ಜೂನ್ 24 ವೆನಿಜುವೆಲಾ ದೇಶದ ಜನರಿಗೆ ಅತ್ಯಂತ ಪ್ರಮುಖವಾದ ದಿನ. ನಮ್ಮಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆ, ದಸರಾ, ದೀಪಾವಳಿ ಹಬ್ಬಗಳನ್ನು ಹೇಗೆ ಅತ್ಯಂತ ಸಡಗರದಿಂದ ಆಚರಿಸ್ತೇವೆಯೋ ಹಾಗೆ ಅವರಿಗೂ ಅದು ದೊಡ್ಡ ಹಬ್ಬದ ದಿನ. 1821 ಐತಿಹಾಸಿಕ ಕಾರಬೋಬೋ ಯುದ್ಧದ ನೆನಪಿಗಾಗಿ ಸ್ಪೇನ್ ದೇಶದ ಗುಲಾಮಗಿರಿಯಿಂದ ಸಿಕ್ಕ ಸ್ವಾತಂತ್ರ್ಯದ ಸಂಭ್ರಮವನ್ನು ಆಚರಿಸುವ ರಾಷ್ಟ್ರೀಯ ರಜಾದಿನ ಅದು. ಇಡೀ ದೇಶವೇ ಸಂಭ್ರಮದಲ್ಲಿತ್ತು. ಎಲ್ಲರಿಗೂ ಅದು ರಜಾದಿನ ಆಗಿದ್ದರಿಂದ ಆರಾಮಾಗಿ ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆ, ಕುಟುಂಬದವರ ಜೊತೆ ಕುಳಿತು ವಿಶ್ರಾಂತಿ ಪಡಿತಾ ಇದ್ರು. ಸಂಜೆ ಹೊತ್ತು ಸೂರ್ಯ ಮೆಲ್ಲನೆ ಕರಗುವ ಸಮಯ ಅಂದರೆ ಸರಿಯಾಗಿ ಸಂಜೆ 6:04. ಒಂದಿಷ್ಟು ಜನ ಟೀ ಕಾಫಿ ಕುಡಿತಾ ಇದ್ರು, ಇನ್ನೊಂದಿಷ್ಟು ಜನ ಟಿ ವಿ ನೋಡ್ತಾ ಇದ್ರು. ಪುಟ್ಟ ಮಕ್ಕಳು ಅಂಗಳದಲ್ಲಿ ಆಟ ಆಡ್ತಾ ಇದ್ರು. ಕ್ಷಣಾರ್ಧದಲ್ಲಿ ಎಲ್ಲವೂ ತಲೆ ಕೆಳಗಾಗಿ ಹೋಯಿತು. ಯಾರು ಊಹಿಸದ, ಕನಸಲ್ಲೂ ನೆನೆಸದ ರೀತಿಯಲ್ಲಿ ಭೀಕರ ಭೂಕಂಪ ಶುರು ಆಯಿತು. ಮೊದಲನೇ ಆಘಾತ 7.2 ತೀವ್ರತೆಯಲ್ಲಿ ಅಪ್ಪಳಿಸಿತು. ಈ ಭೂಕಂಪ ಆಗಿದ್ದು ರಾಜಧಾನಿ ಕ್ಯಾಕರಸ್ ಪಶ್ಚಿಮಕ್ಕೆ ಇರುವಂತಹ ಸ್ಯಾನ್ ಫಿಲಿಪೆ ಅನ್ನೋ ಪ್ರದೇಶದಲ್ಲಿ. ಮನೆಯಲ್ಲಿದ್ದ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿತ್ತು. ಜನ ಗಾಬರಿಯಿಂದ ಏನಾಗ್ತಾ ಇದೆ, ಭೂಮಿ ಯಾಕೆ ಹೀಗೆ ನಡುಗ್ತಾ ಇದೆ ಅಂತ ತಿಳಿದುಕೊಳ್ಳುವಷ್ಟರಲ್ಲಿ, ಆ ಆಘಾತದಿಂದ ಚೇತರಿಸಿಕೊಳ್ಳುವಷ್ಟರಲ್ಲಿ ಕೇವಲ 39 ಸೆಕೆಂಡುಗಳ ಅಂತರದಲ್ಲಿ ಇನ್ನೊಂದು ಮಹಾ ಅಪಘಾತ ಅಪ್ಪಳಿಸಿತು. ಈ ಬಾರಿ ಅದರ ತೀವ್ರತೆ 7.5. ಇದು ಎಂಥ ಭೀಕರವಾದ ಪೆಟ್ಟು ಅಂದರೆ 1900ನೇ ಇಸ್ವಿಯಲ್ಲಿ ಬಂದಿದ್ದಂತಹ ಭೂಕಂಪದ ನಂತರ ಅಂದರೆ 126 ವರ್ಷಗಳ ಇತಿಹಾಸದಲ್ಲೇ ಇಂಥ ಭಯಾನಕ ಭೂಕಂಪವನ್ನು ಆ ದೇಶದ ಯಾವೊಬ್ಬ ಪ್ರಜೆಯೂ ನೋಡಿರಲಿಲ್ಲ. ಈ 2 ಭೂಕಂಪಗಳು ಒಂದರ ಹಿಂದೊಂದು ಬಂದು ಇಡೀ ದೇಶವನ್ನು ಸ್ಮಶಾನವನ್ನಾಗಿ ಮಾಡಿಬಿಡ್ತು. ವಿಜ್ಞಾನದ ಭಾಷೆಯಲ್ಲಿ ಹೇಳೋದಾದರೆ ನಮ್ಮ ಭೂಮಿಯ ಕೆಳಗೆ ಟೆಕ್ಟೋನಿಕ್ ಪ್ಲೇಟ್ಗಳು ಅಂದರೆ ಬೃಹತ್ ಬಂಡೆಗಳ ಪದರಗಳಿರ್ತಾವಂತೆ. ಈ ವೆನೆಜುವೆಲಾ ದೇಶದ ಕೆಳಗೆ ಕರೇಬಿಯನ್ ಪ್ಲೇಟ್ ಮತ್ತು ಸೌತ್ ಅಮೆರಿಕನ್ ಪ್ಲೇಟ್ ಅನ್ನೋ 2 ಬೃಹದಾಕಾರದ ಬಂಡೆಗಳು ಒಂದಕ್ಕೊಂದು ಉಜ್ಜಿಕೊಳ್ಳುತ್ತಾ ಸಮತಲವಾಗಿ ಜರುಗುತ್ತಾ ಇರ್ತವೆ. ಜೂನ್ 24ರಂದು ಈ ಮೊದಲನೇ ಪ್ಲೇಟ್ ಜರುಗಿದಾಗ ಭೂಮಿಯ ಕೆಳಗೆ ಒಂದು ದೊಡ್ಡ ಬಿರುಕು ಬಿಡುತ್ತೆ. ಆ ಮೊದಲ ಆಘಾತದ ಅಪಾರವಾದ ಶಕ್ತಿಗೆ ಪಕ್ಕದಲ್ಲೇ ಇದ್ದಂತಹ ಒಡೆಯಲು ಸಿದ್ಧವಾಗಿದ್ದ ಇನ್ನೊಂದು ಬಿರುಕು ಕೇವಲ 39 ಸೆಕೆಂಡ್ಗಳಲ್ಲಿ ಪೂರ್ತಿಯಾಗಿ ಒಡೆದು ಹೋಗುತ್ತೆ. ವಿಜ್ಞಾನಿಗಳು ಇದನ್ನು ಜೋಡಿ ಭೂಕಂಪ ಅಂತ ಕರೀತಾರೆ. ಅದಕ್ಕಿಂತ ಭಯಾನಕ ವಿಚಾರ ಏನಪ್ಪ ಅಂದರೆ, ಈ ಭೂಕಂಪಗಳು ಭೂಮಿಯ ಮೇಲ್ಮೈಗೆ ಕೇವಲ 30 ಕಿಲೋಮೀಟರ್ಗಿಂತ ಕಡಿಮೆ ಆಳದಲ್ಲಿ ಸಂಭವಿಸಿಬಿಡ್ತು. ಅಷ್ಟು ಕಡಿಮೆ ಆಳದಲ್ಲಿ ಭೂಮಿ ನಡುಗಿದಾಗ ಅದರ ಸಂಪೂರ್ಣ ಶಕ್ತಿ, ಆ ಭೀಕರ ಅಲೆಗಳು ನೇರವಾಗಿ ಭೂಮಿಯ ಮೇಲಕ್ಕೆ ಬಂದು ಊರುಗಳನ್ನೇ ನುಂಗಿ ಹಾಕ್ತವೆ. ಮನುಷ್ಯ ತಾನು ಎಷ್ಟೇ ದೊಡ್ಡವನು, ಪ್ರಕೃತಿಯನ್ನು ಗೆದ್ದಿದ್ದೇನೆ ಎಂದು ಅಹಂಕಾರ ಪಟ್ಟರೂ ಪ್ರಕೃತಿಯ ಈ ಒಂದು ಸಣ್ಣ ನರ್ತನಕ್ಕೆ ಇಡೀ ನಾಗರಿಕತೆಯೇ ತಲೆಬಾಗಬೇಕಾಯಿತು. ಈಗ ಆ ದೇಶದ ಪರಿಸ್ಥಿತಿ ನೋಡಿದರೆ ಕಲ್ಲು ಹೃದಯದವರಿಗೂ ಕರಳು ಹಿಂಡಿದಂತಾಗತ್ತೆ. ದೊಡ್ಡ ದೊಡ್ಡ ಕಟ್ಟಡಗಳು
ಆಗಸಕ್ಕೆ ಮುತ್ತಿಕ್ಕುವ ಗಗನಚುಂಬಿ ಇಮಾರತುಗಳು ತರಗೆಲೆಗಳಂತೆ ಉದುರಿಬಿದ್ದಿವೆ. ಬೃಹತ್ ಅಪಾರ್ಟ್ಮೆಂಟ್ಗಳು, ವಸತಿ ಸಮುಚ್ಚಯಗಳು ಕೇವಲ ಮಣ್ಣಿನ ಗುಡ್ಡೆಯಾಗಿ ಬಿದ್ದಿದೆ. ರಕ್ಷಣಾ ಪಡೆಗಳು ಅಲ್ಲಿಗೆ ಧಾವಿಸಿದ್ದಾರೆ. ಮಣ್ಣಿನ ಅಡಿಯಲ್ಲಿ ಹುದುಗಿರುವಂತಹ ಜೀವಗಳನ್ನು ಹುಡುಕ್ತಾ ಇದ್ದಾರೆ. 11ನೇ ಮಹಡಿಯಲ್ಲಿ ವಾಸವಿದ್ದ ಜೆನಿಫರ್ ಅನ್ನೋ ಹೆಣ್ಣುಮಗಳು ಆ ಬೃಹತ್ ಕಾಂಕ್ರೀಟ್ ಅವಶೇಷದ ಅಡಿಯಲ್ಲಿ ಸಿಲುಕಿದ್ದಾಳೆ. ಅವಳ ಧ್ವನಿ ಸಣ್ಣದಾಗಿ ಕೇಳಿಸ್ತಾ ಇದೆ. ನಾನು ಬದುಕಿದ್ದೀನಿ, ದಯವಿಟ್ಟು ನನ್ನನ್ನು ಕಾಪಾಡಿ ಅಂತ ಕೂಗ್ತಾ ಇದ್ದಾಳೆ. ಸ್ವಲ್ಪ ದೂರದಲ್ಲೇ ಡೇನಿಯಲ್ ಅನ್ನೋ ಯುವಕ ಮತ್ತು ಅವನ ಸಹೋದರ ಮಣ್ಣಿನಡಿ ಸಿಕ್ಕಾಕೊಂಡಿದ್ದಾರೆ. ಡೇನಿಯಲ್ನ ಹೊಟ್ಟೆಗೆ ದೊಡ್ಡ ಕಲ್ಲಿನ ಪೆಟ್ಟಾಗಿದೆ, ರಕ್ತ ಸುರಿತಾ ಇದೆ. ಅವನ ಅಪ್ಪ ಮೇಲಿಂದ ಬಿದ್ದಿರುವ ಬೃಹತ್ ಕಾಂಕ್ರೀಟ್ ಬಂಡೆಗಳನ್ನು ಎತ್ತೋದಕ್ಕೆ ಒದ್ದಾಡ್ತಾ ಇದ್ದಾನೆ. ಈ ದೃಶ್ಯವನ್ನು ನೋಡಿದರೆ ಯಾರಿಗಾದರೂ ಕಣ್ಣೀರು ಬರದೆ, ಕರಳು ಕಿತ್ತು ಬರದೇ ಇರೋದು. ಇಂತಹ ಅಸಹಾಯಕತೆ, ದುಡ್ಡು, ಅಧಿಕಾರ, ಅಂತಸ್ತು ಯಾವುದೂ ಇಲ್ಲಿ ಕೆಲಸಕ್ಕೆ ಬರ್ತಾ ಇಲ್ಲ. ಈಗಾಗಲೇ ಅಧಿಕೃತವಾಗಿ 164 ಜನ ಸಾವನ್ನಪ್ಪಿದ್ದಾರೆ, 700ಕ್ಕೂ ಹೆಚ್ಚು ಜನ ಗಾಯಗೊಂಡು ನರಳುತ್ತಾ ಇದ್ದಾರೆ. ಆದರೆ ಅಮೆರಿಕಾದ ಜಿಯಾಲಜಿಕಲ್ ಸರ್ವೆ ಕೊಟ್ಟಿರುವ ವರದಿ ಕೇಳಿದರೆ ಎದೆ ಜಲ್ಲನ್ನತ್ತೆ. ಈ ಮಹಾ ದುರಂತದಲ್ಲಿ ಸುಮಾರು 10,000ದಿಂದ ಹಿಡಿದು 1,00,000ದವರೆಗೂ ಜನ ಪ್ರಾಣ ಕಳೆದುಕೊಂಡಿರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಲಾ ಗುವೇರಾ ಅನ್ನುವಂತಹ ಸುಂದರವಾದ ಪ್ರದೇಶವನ್ನಂತೂ ಈಗ ಡಿಸಾಸ್ಟರ್ ಝೋನ್ ಅಂದರೆ ಸಂಪೂರ್ಣ ವಿಪತ್ತು ವಲಯ ಅಂತಲೇ ಘೋಷಣೆ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಕರೆಂಟ್ ಇಲ್ಲ, ಕಗ್ಗತ್ತಲು ಆವರಿಸಿದೆ. ಇಂಟರ್ನೆಟ್ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಹೊರದೇಶದಲ್ಲಿರುವಂತಹ ಬೇರೆ ಬೇರೆ ಕಡೆ ವಾಸವಿರುವಂತಹ ಲಕ್ಷಾಂತರ ವೆನೆಜುವೆಲಾ ಜನರಿಗೆ ತಮ್ಮ ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಬಂಧು ಬಳಗ ಬದುಕಿದ್ದಾರೋ ಇಲ್ವೋ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇಲ್ಲ. ದೇಶದ ಮುಖ್ಯ ವಿಮಾನ ನಿಲ್ದಾಣಗಳು ನಾಶ ಆಗೋಗಿದೆ. ರಸ್ತೆಗಳಲ್ಲಿ ಜನ ಸಾಲುಗಟ್ಟಿ ಮಲಗಿದ್ದಾರೆ. ತಮ್ಮ ಮುದ್ದಿನ ನಾಯಿ ಬೆಕ್ಕಗಳನ್ನು ತಬ್ಬಿಕೊಂಡು ಯಾವಾಗ ಮತ್ತೆ ನೆಲ ನಡುಗುತ್ತೋ, ಯಾವಾಗ ನಮ್ಮ ಪ್ರಾಣ ಹೋಗುತ್ತೋ ಅನ್ನೋ ಭಯದಲ್ಲಿ ಕ್ಷಣ ಕ್ಷಣವೂ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಇಂಥ ಕಠಿಣ ಹೊತ್ತಿನಲ್ಲಿ ದೇಶದ ಹಂಗಾಮಿ ಅಧ್ಯಕ್ಷರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ. ನಮಗೀಗ ಬೇಕಾಗಿರೋದು ಕೇವಲ ಜೀವಗಳನ್ನು ಉಳಿಸುವುದು ಮಾತ್ರ, ಉಳಿದೆಲ್ಲವೂ ನಗಣ್ಯ ಅಂತ ಭಾವುಕರಾಗಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಕ್ಷಣವೇ ಸ್ಪಂದಿಸಿ ರಕ್ಷಣಾ ಪಡೆಗಳನ್ನು, ವೈದ್ಯಕೀಯ ಸಹಾಯವನ್ನು ಮತ್ತು ಅಗತ್ಯ ವಸ್ತುಗಳನ್ನು ಕಳಿಸಿಕೊಟ್ಟಿದ್ದಾರೆ. ನೆರೆಹೊರೆಯ ದೇಶಗಳು ಅವರ ನೆರವಿಗೆ ರಕ್ಷಣಾ ಸಿಬ್ಬಂದಿಗಳನ್ನು, ಪರಿಹಾರ ಸಾಮಗ್ರಿಗಳನ್ನು ಕಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಅಂತಾರಾಷ್ಟ್ರೀಯ ಸಹಾಯ ಬರ್ತಾ ಇದ್ದರೂ ಪ್ರಕೃತಿ ಕೊಟ್ಟಿರುವ ಈ ಭೀಕರ ಪೆಟ್ಟಿನಿಂದ ವೆನಿಜುವೆಲಾ ದೇಶ ಸಂಪೂರ್ಣವಾಗಿ ಚೇತರಿಸಿಕೊಳ್ಳೋದಕ್ಕೆ ಇನ್ನೂ ದಶಕಗಳೇ ಬೇಕು. ಇದೇ ನೋಡಿ ಜಗತ್ತಿನ ಕಟು ಸತ್ಯ ಮತ್ತು ಪ್ರಕೃತಿಯ ಅಲಿಖಿತ ನಿಯಮ. ಒಂದು ಕಡೆ ರಾಜಕೀಯ, ಅಧಿಕಾರ, ತೈಲಕ್ಕಾಗಿ ಅಮೆರಿಕ ಮತ್ತು ಇತರ ದೇಶಗಳ ನಡುವೆ ನಡೆಯುವ ದೊಡ್ಡ ದೊಡ್ಡ ಯುದ್ಧಗಳು. ಆದರೆ ಪ್ರಕೃತಿಯ ಒಂದು ಸಣ್ಣ ಮುನಿಸಿನ ಮುಂದೆ ಇದೆಲ್ಲವೂ ಶೂನ್ಯ, ಬರೀ ನಾಟಕ. ನಮ್ಮ ಕಣ್ಣ ಮುಂದೆಯೇ ಒಂದು ಅತ್ಯಂತ ಸುಂದರವಾದ ಕಪ್ಪು ಬಂಗಾರದಂತಹ ತೈಲ ಸಂಪತ್ತಿದ್ದ ಅಪಾರ ಶ್ರೀಮಂತಿಕೆಯ ದೇಶ ಕೇವಲ 39 ಸೆಕೆಂಡುಗಳಲ್ಲಿ ಮಣ್ಣು ಪಾಲಾಗಿ ಹೋಯಿತು. ಇದು ಕೇವಲ ವೆನೆಜುವೆಲಾ ದೇಶದ ಕಥೆ ಮಾತ್ರ ಅಲ್ಲ, ಬದಲಾಗಿ ಇಡೀ ಮಾನವ ಕುಲಕ್ಕೆ, ನಮ್ಮ ಅಹಂಕಾರಕ್ಕೆ ಪ್ರಕೃತಿ ಕೊಟ್ಟಿರುವಂತಹ ಎಚ್ಚರಿಕೆಯ ಗಂಟೆ. ನಾವು ಮನುಷ್ಯರು ಈ ಭೂಮಿಯ ಮೇಲೆ ಕೇವಲ ಅತಿಥಿಗಳಷ್ಟೇ ಹೊರತು ಮಾಲೀಕರಲ್ಲ ಅನ್ನೋದನ್ನು ಈ ಜೂನ್ 24ರ ಈ ಕರಾಳ ರಾತ್ರಿ ಮತ್ತೊಮ್ಮೆ ಜಗತ್ತಿಗೆ ಸಾಬೀತು ಮಾಡಿದೆ. ಪ್ರಕೃತಿಯನ್ನು ಗೌರವಿಸೋಣ, ಮನುಷ್ಯತ್ವವನ್ನು ಉಳಿಸ್ಕೊಳ್ಳೋಣ. ನಮಸ್ಕಾರ.